ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಈ ಮನೆ ಒಳಗಡೆ ಕಾಲಿಡೋ ಅರ್ಹತೆ ನಿನ್ಗಿದ್ಯೋ ಇಲ್ವೋ ಅಂತ ಗೊತ್ತಾಗ್ಬೇಕು. ಟೆಂಡರ್ ಆಫೀಸ್ಗೆ ಫೈಲ್ ತಗೊಂಡ್ ಬಂದೆ ತರ್ತೀನಿ ಅಂತ ನೀನು ಮನೆಯಿಂದ ಹೊರಟೆ. ಅಲ್ಲಿಗೆ ಬರ್ದೆ ನೀನ್ ಬೇರೆ ಎಲ್ಲಿಗೆ ಹೋಗಿದ್ದೆ ಭಾಗ್ಯ? ನಿನ್ನೆ ಭಾಗ್ಯ ಕೇಳಿರೋ ಪ್ರಶ್ನೆಗೆ ನನಗೆ ಉತ್ತರ ಕೊಡು. ಎಲ್ಲಿಗೆ ಹೋಗಿದ್ದೆ? ಮಾಮ್, ನಾನು ಭಾಗ್ಯನ ಆಮೇಲೆ ಕೇಳಿ ತಿಳ್ಕೊತೀನಿ. ನೀವೀಗ ಸಮಾಧಾನ ಮಾಡ್ಕೊಳ್ಳಿ. ಸಮಾಧಾನ ಮಾಡ್ಕೊಳ್ಳೋದ? ಸಮಾಧಾನವಾಗಿ ಹೇಗಿರ್ಲಿ ಮಿತ್ರ? ರಾತ್ರಿ ಹಗಲು ಅಂತ ಯೋಚನೆ ಮಾಡ್ದೆ. ಆ ಟೆಂಡರ್ಗೋಸ್ಕರ ಕಾಯ್ತಾನೆ ಇದ್ದೆ. ನನ್ ಸುತ್ತಮುತ್ತ ಇರೋ ಜನರಲ್ಲಿ ನನ್ ಮರ್ಯಾದೆನ ಹೆಚ್ಚೋ ಪ್ರಾಜೆಕ್ಟ್ ಅದು. ನನ್ ಸ್ಥಾನನ ಇನ್ನು ಎತ್ತರಕ್ಕೆ ಏರ್ಸೋ ಪ್ರಾಜೆಕ್ಟ್ ಆಗಿತ್ತು. ಅಂತ ಒಂದ್ ಪ್ರಾಜೆಕ್ಟ್ ಇನ್ನೇನ್ ಕೈಗೆ ಸಿಕ್ತು ಅಂತ ಅನ್ಕೊಳ್ಳೋಷ್ಟರಲ್ಲಿ ಕೈ ಜಾರ್ ಹೋಯ್ತು ಕಣೋ. ಇನ್ ನಾನ್ ಹೇಗ್ ಸಮಾಧಾನ ಮಾಡ್ಕೊಳ್ಳಿ? ಹೇಳು ಭಾಗ್ಯ, ಫೈಲ್ ತಗೊಂಡು ನನ್ನ ಹತ್ರ ಯಾಕೆ ಬರ್ಲಿಲ್ಲ? ಭಾಗ್ಯ, ಏನಾಯ್ತು ಅಂತ ಹೇಳಮ್ಮ. ನೀನ್ ಹೀಗೆ ಮೌನವಾಗಿದ್ರೆ ನಿಮ್ಮ ಅತ್ತೆ ಕೇಳ್ತಿರೋ ಪ್ರಶ್ನೆಗಳಿಗೆ ಉತ್ತರ ಹೇಗ್ ಸಿಗುತ್ತೆ? ನನ್ನ ಕ್ಷಮಿಸ್ಬಿಡಿ ಮಾವ. ಈಗ ನಾನು ಈ ಪ್ರಶ್ನೆಗೆ ಉತ್ತರ ಕೊಡೋಕ್ಕಾಗಲ್ಲ. ಹೇಳೋ ಪರಿಸ್ಥಿತಿಲಿ ನಾನಿಲ್ಲ. ವಾಟ್ ನಾನ್ಸೆನ್ಸ್! ನಾನ್ ಕೇಳ್ತಾ ಇರೋ ಪ್ರಶ್ನೆಗೆ ನಿನ್ ಹತ್ರ ಉತ್ತರ ಇರುವಾಗ ಅದನ್ನ ಹೇಳೋದಕ್ಕೆ ನಿನ್ಗೇನ್ ತೊಂದ್ರೆ? ಬಾ ಹನ್ಸಿಕಾ, ಬಾ. ನಾನ್ ಗಂಟ್ಲು ಹರ್ಕೊಂಡ್ ಕಿರ್ಚ್ಕೋತಾ ಇದ್ರು ನೀನ್ ಉತ್ತರ ಹೇಳ್ತಾ ಇಲ್ಲ ಅಂತಂದ್ರೆ ನನ್ ಮಾತಿನ ಮೇಲೆ ನಿಂಗ್ ಗೌರವ ಇಲ್ಲ ಅಂತ ಅಲ್ವಾ? ಮಾಮ್, ಒಂದ್ ನಿಮಿಷ ಮಾಮ್, ನಾನು ಕೇಳ್ತೀನಿ. ಭಾಗ್ಯ, ಸರಿ, ಫೈಲ್ ಅಂತೂ ತರಲಿಲ್ಲ. ಕನಿಷ್ಠ ಏನಾಯ್ತು, ಎಲ್ಲಿ ಹೋಗಿದ್ದೆ ಅದಾದ್ರೂ ಹೇಳ್ಬೋದಲ್ವಾ? ಹೇಳ್ತೀನಿ ಮಿತ್ರ ಅವ್ರೆ, ಆದ್ರೆ ಈಗಲ್ಲ, ಸಮಯ ಬಂದಾಗ. ಸಮಯ ಬಂದಾಗ್ಲಾ? ಯಾವಾಗ ಬರುತ್ತೆ ಆ ಸಮಯ? ಅಲ್ಲ, ಇವಳಿಗೆ ಏನಾಗಿದೆ ಮಿತ್ರ? ಬುದ್ಧಿ ಇದ್ದು ಮಾತಾಡ್ತಿದ್ದಾಳೋ ಬುದ್ಧಿ ಇಲ್ಲದೆ ಮಾತಾಡ್ತಿದ್ದಾಳೋ ನನ್ಗೆ ಅರ್ಥನೇ ಆಗ್ತಾ ಇಲ್ಲ. ಕೇಳಿರೋ ಪ್ರಶ್ನೆಗೆ ಉತ್ತರ ಇದೆ ಅಂತ ಹೇಳ್ತಾ ಇದ್ದಾಳೆ, ಉತ್ತರ ಹೇಳಲ್ಲ ಅಂತಾನೂ ಹೇಳ್ತಾ ಇದ್ದಾಳೆ. ಅದ್ ಸಾಲದು ಅಂತ ಸಮಯ ಬಂದಾಗ ಅಂತ ಹೇಳ್ತಿದ್ದಾಳೆ. ಸರಿ ಬಿಡಿ ಮಾಮ್, ಆಮೇಲೆ ಹೇಳ್ತೀನಿ ಅಂತಿದ್ದಾಳಲ್ಲ, ಬಿಡಿ. ಆಗಲ್ಲ. ನನ್ಗೆ ಇವಾಗ್ಲೇ ಹೇಳ್ಬೇಕು. ನಾನ್ ಕೇಳ್ತಾ ಇರೋ ಪ್ರಶ್ನೆಗೆ ನನಗೆ ಉತ್ತರ ಇವಾಗ್ಲೇ ಬೇಕು. ಅರವಿಂದ, ನೀನು ಯಾಕೆ ಇಷ್ಟೊಂದು ಹಠ ಮಾಡ್ತಾ ಇದೀಯಾ? ಅವಳು ಹೇಳ್ತೀನಿ ಅಂತ ಹೇಳಿದ್ಲಲ್ಲ. ಯಾಕೆ? ಅವಳೇ ಅಷ್ಟು ಹಠ ಮಾಡ್ತಿರ್ಬೇಕಾದ್ರೆ
ನನಗೆ ಇನ್ನೆಷ್ಟು ಹಠ ಇರ್ಬೇಕು? ಅವಳಿಗೆ ಇಷ್ಟು ಮೊಂಡತನ ಇರ್ಬೇಕಾದ್ರೆ ನನಗೆ ಇನ್ನೆಷ್ಟು ಮೊಂಡತನ ಇರ್ಬೇಕು? ನನಗೆ ಇವಾಗ ಅವಳು ಉತ್ತರ ಹೇಳಲೇಬೇಕು, ಅಷ್ಟೇ. ಅದೇನು ಅಂತ ಹೇಳ್ಬಿಡಮ್ಮ ಭಾಗ್ಯ. ನೀನು ಟೈಮಿಗೆ ಸರಿಯಾಗಿ ಟೆಂಡರ್ ಪ್ಲೇಸ್ಗೆ ಹೋಗ್ಲಿಲ್ಲ ಅಂದ್ರೆ ಏನೋ ಕಾರಣ ಇದ್ದೆ ಹೀಗೆ ಮಾಡಿದ್ಯಾ ಅಂತ ನನಗನ್ನಿಸ್ತಿದೆ. ಆದ್ರೆ ನೀನು ಆ ಕಾರಣ ಹೇಳಿದ್ರೆ ತಾನೆ ನಮ್ಗೆಲ್ಲ ಗೊತ್ತಾಗೋದು. ನೀನ್ ಮಾತಾಡದೇ ಇದ್ರೆ ನಮ್ಗೆ ಹೇಗೆ ಅರ್ಥ ಆಗುತ್ತೆ ಹೇಳಮ್ಮ? ನೋಡಿದ್ರಾ, ಕೇಳ್ತಾನೆ ಇದ್ರು ತಲೆ ತಗ್ಗಿಸ್ಕೊಂಡೆ ನಿಂತಿದ್ದಾಳೆ. ನಾವಿಷ್ಟೆಲ್ಲ ಕೇಳ್ತಾ ಇದ್ರು ಒಂದ್ ಮಾತು ಆಡ್ತೆ ನಿಂತಿದ್ದಾಳೆ ಅಂದ್ರೆ ಇವ್ರಿಗೆ ಹೇಳಿದ್ರೆ ಏನು, ಹೇಳ್ದೇ ಇದ್ರೆ ಏನು ಅನ್ನೋ ನಿರ್ಲಕ್ಷ್ಯ. ಸರಿ ಅರವಿಂದ, ನೀನ್ ಕೋಪ ಮಾಡ್ಕೋಬೇಡ. ವಿಷಯ ಏನಾದ್ರೂ ಇದ್ರೆ ಅವಳು ಆಮೇಲಾದ್ರೂ ಹೇಳ್ತಾಳೆ. ನೀನ್ ಒಳಗಡೆ ಹೋಗು. ಅಮ್ಮ ಭಾಗ್ಯ, ನೀನ್ ಒಳಗಡೆ ಬಾ. ನಿಂತ್ಕೋ. ನನಗೆ ಉತ್ತರ ಹೇಳೋವರೆಗೂ, ಅವಳು ಯಾಕೆ ಬರ್ಲಿಲ್ಲ ಅಂತ ಕಾರಣ ತಿಳಿಸೋವರೆಗೂ ಈ ಹೊಸಲು ದಾಟಿ ಅವಳು ಬರೋದಕ್ಕೆ ಅವಕಾಶನೇ ಇಲ್ಲ. ಮಾಮ್, ಅದು ಮಿತ್ರ, ನೀನ್ ಮಾತಾಡ್ಬೇಡ. ನನ್ ಮಾತುಗ ಅವಳು ಗೌರವ ಕೊಡ್ದೆ ಅವಳಿಗಿಷ್ಟ ಬಂದ ಹಾಗೆ ನಡ್ಕೋತಾನೆ ಇದ್ರೆ ನಾನು ಅದನ್ನ ಸಹಿಸ್ಕೊಳ್ಳಲ್ಲ. ಅವಳು ನನಗೆ ಉತ್ತರ ಕೊಡೋವರೆಗೂ ಈ ಮನೆ ಒಳಗಡೆ ಬರೋದಕ್ಕೆ ಅವಕಾಶನೇ ಇಲ್ಲ. ಇದೇನಿದು ಅರವಿಂದ? ಮನೆ ಹೊರಗೆ ಇರಬೇಕು ಅಂದ್ರೆ ಇದ್ಯಾಕೋ ಸರಿ ಕಾಣಿಸ್ತಿಲ್ಲ. ಮನೆ ಒಳಗಡೆ ಬರೋದಕ್ಕೆ ಹೇಳು. ಆಗಲ್ಲ ಅಂತ ಹೇಳ್ತಾ ಇದ್ದೀನಲ್ವಾ? ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.